ಜಸ್ಟ್ ಇಮ್ಯಾಜಿನ್, ಮೂವಿ ನೋಡೋಕೆ ಥಿಯೇಟರ್ ಹೋಗ್ತೀರಾ, ಜೊತೆಲಿ ಪಾಪ್ಕಾರ್ನ್ ತಗೊಳ್ಳೋಣ ಅಂತ ಹೇಳಿ ತಗೊಳಕ್ ಹೋದ್ರೆ ಬಿಲ್ ನೋಡಿ, ಮೂವಿ ನೋಡಿದ ಖುಷಿಗಿಂತ ಬಿಲ್ ಜಾಸ್ತಿ ಆದ್ರೆ ನನ್ನ ದುಃಖನೇ ಕಾಡ್ತಾ ಇರುತ್ತೆ. ಪಾಪ್ಕಾರ್ನ್ ಅಂಡ್ ಯೂಸ್ಡ್ ಕಾರ್ಸ್ ಇವೆರಡರ ಮಧ್ಯೆ ಇರೋ ಕನೆಕ್ಷನ್ ಹೇಳಿ? GST. ಬನ್ನಿ ಹಾಗಿದ್ರೆ ಇವೆರಡೂ ಕೂಡ ನಮ್ಮ ದಿನನಿತ್ಯ ಜೀವನ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅಂತ ತಿಳ್ಕೊಳ್ಳೋಣ. GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಕಣ್ಣಿಗೆ ಕಾಣದಿರೋ ಕೈತರ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೇನೇ ತಗೊಳಕ್ ಹೋದ್ರು ಅದ್ರ ಮೇಲೆ ಈ GST ಪರಿಣಾಮ ಬಿದ್ದೇ ಬೀಳುತ್ತೆ. ವೀಕೆಂಡ್ ಅಲ್ಲಿ ಮೂವಿ ನೋಡೋದ್ರಿಂದ ಹಿಡಿದು ಬಜೆಟ್ ಅಲ್ಲಿ ಒಂದು ಕಾರ್ ತಗೋಬೇಕು ಅನ್ನೋ ಕನಸುವರೆಗೂ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆದಂತ ಬದಲಾವಣೆಗಳು ಪಾಪ್ಕಾರ್ನ್ ಎಕ್ಸ್ಪೆನ್ಸಿವ್ ಮಾಡ್ತಾ ಇದ್ರೆ ಯೂಸ್ಡ್ ಕಾರ್ಸ್ ತಗೊಳ್ಳೋಕು ಕೂಡ ಗೊಂದಲಗಳನ್ನ ಶುರು ಮಾಡಿದ. ಇಮ್ಯಾಜಿನ್, ನೀವು ಥಿಯೇಟರ್ ಅಲ್ಲಿ ಮೂವಿ ನೋಡ್ತಾ ಒಂದು ಪಾಪ್ಕಾರ್ನ್ ಟಬ್ ತಗೊಳ್ತೀರಾ 200 rupees ಕೊಟ್ಟು. ಬಟ್ ಇನ್ಮೇಲೆ 200 rupees ಪ್ಲಸ್ 18% GST, ಟೋಟಲ್ 236 ಆದ್ರೆ ಅದ್ರ ಜೊತೆ ಟಿಕೆಟ್ಸ್, ಕೂಲ್ ಡ್ರಿಂಕ್ಸ್, ಸ್ನಾಕ್ಸ್ ಅಂತ ಆಡ್ ಮಾಡಿ ವರ್ಷಕ್ಕೆ ಒಂದ್ಸಲ ಇಲ್ಲ 6 ತಿಂಗಳಿಗೆ ಒಂದ್ಸಲ ಮೂವಿ ನೋಡಕ್ ಹೋದ್ರೆ ಓಕೆ. ಬಟ್ ಎವ್ರಿ ವೀಕೆಂಡ್ ಮೂವಿ ನೋಡೋರಾಗಿದ್ರೆ ಒಂದು ಮಟ್ಟದಲ್ಲಿ ಅವರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿ ಕಾಣುತ್ತೆ. ಇನ್ನ ಯೂಸ್ಡ್ ಕಾರ್ಸ್, ದುಡ್ಡು ಸೇವ್ ಮಾಡಬೇಕು, ಬಡ್ಜೆಟ್ ಅಲ್ಲಿ ಒಂದು ಕಾರ್ ತಗೋಬೇಕು ಅಂತ ಯೂಸ್ಡ್ ಕಾರ್ಸ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡ್ತೀರಾ, ರೈಟ್? ಅದಕ್ಕಿಂತ ಮುಂಚೆ ಇದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಚಿಕ್ಕ ಪೆಟ್ರೋಲ್ ಡೀಸೆಲ್ ಕಾರ್ ಆಗಿದ್ರೆ 12% GST, SUV ಸೆಡಾನ್ ಆಗಿದ್ರೆ 18% GST. ಟ್ವಿಸ್ಟ್ ಅಂದ್ರೆ ಈ GST ಅಪ್ಲೈ ಆಗೋದು ಡೀಲರ್ಸ್ ನ ಮಾರ್ಜಿನ್ ಮೇಲೆ. ಏನಾದ್ರೂ ಇರಲಿ, ವರ್ಷಗಳಿಂದ ದುಡ್ಡು ಸೇವ್ ಮಾಡ್ತಾ ಬಜೆಟ್ ಅಲ್ಲಿ ಒಂದು ಕಾರ್ ತಗೋಬೇಕು ಅಂತ ಇದ್ದವ್ರಿಗೆ ಇದರಿಂದ ಎಫೆಕ್ಟ್ ಆಗೋದಂತೂ ಸತ್ಯ. ಬನ್ನಿ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. GST ಡೀಲರ್ಸ್ ನ ಮಾರ್ಜಿನ್ ಮೇಲೆ ಅಪ್ಲೈ ಆಗೋದು, ರೈಟ್? ಇವಾಗ ಒಬ್ಬ ಡೀಲರ್ 3 ಲಕ್ಷಕ್ಕೆ ಒಂದು ಕಾರ್ ತಗೊಂಡು ಅದನ್ನ 5 ಲಕ್ಷಕ್ಕೆ ಸೇಲ್ ಮಾಡ್ತಾನೆ. ಈ 2 ಲಕ್ಷದ ಮೇಲೆ GST ಅಪ್ಲೈ ಆಗುತ್ತೆ. ಬಟ್ ನೀವೇ ಹೇಳಿ, ಯಾವ ಡೀಲರ್ ತಾನೆ ಅವ್ನ ಕಸ್ಟಮರ್ ಹತ್ರ ಆ ಗಾಡಿನ ಅವನ್ ಎಷ್ಟು ಕೊಟ್ಟು ತಗೊಂಡಿದ್ದ ಅಂತ ಹೇಳ್ತಾನೆ? 5 ಲಕ್ಷ ಕಾರ್ ರೇಟ್ ಪ್ಲಸ್ GST ಅಂತ ಹೇಳ್ತಾನೆ. ಇವಾಗ ನಾವೇ ತಿಳ್ಕೊಬೇಕಾಗಿರೋದು, 5 ಲಕ್ಷ ಅವ್ನು ಹೇಳ್ತಾರದು ಓಕೆ, ಬಟ್ ಅವನೆಷ್ಟು ತಗೊಂಡಿದ್ದ ಅಂತಾನು ತಿಳ್ಕೊಬೇಕು. ಇವಾಗ ಅವನ್ ಎಷ್ಟು ತಗೊಂಡಿದ್ದ ಅಂತ ಯಾರಿಗ್ ಗೊತ್ತು? ಅವ್ನು ನಿಜ ಹೇಳ್ತಾನ? ಇದರಿಂದ ಅಂತೂ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋವಾಗ ಗೊಂದಲಗಳು ಶುರುವಾಗೋ ತರ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಇದರಿಂದ ಎಫೆಕ್ಟ್ ಆಗ್ತಿರೋದು ಮಿಡಲ್ ಕ್ಲಾಸ್ ಅವರೇ. ಸೊ ಇದೆಲ್ಲ ಯಾಕೆ ಆಗ್ತಾ ಇದೆ? ಕೊರೋನಾ ಆದ್ಮೇಲೆ GST ಕೌನ್ಸಿಲ್ ಅವರು ಟ್ಯಾಕ್ಸ್ ಲ್ಯಾಬ್ಸ್ ನ ರಿವ್ಯೂ ಮಾಡ್ತಾ ಇದ್ರಂತೆ, ಹೇಗೆ ದೇಶದ ಎಕನಾಮಿನ ಬ್ಯಾಲೆನ್ಸ್ ಮಾಡೋದು ಅಂತ. ಅವ್ರ ಪ್ರಕಾರ ದೇಶದ ಎಕನಾಮಿನ ಸರಿಗೊಳಿಸೋಕೆ ಈ ಬದಲಾವಣೆಗಳು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ದೊಡ್ಡದಾಗೇನೋ ಯೋಚನೆ ಮಾಡ್ತಾ ಇರ್ಬೋದು, ಬಟ್ ಜನಸಾಮಾನ್ಯರಿಗೆ ಇದರಿಂದ ಕಷ್ಟ ಆಗ್ಬೋದು. ಇದು ಮೂವೀಸ್ ಇಂದನೇ ಇರ್ಬೋದು, ಇಲ್ಲ ಯೂಸ್ಡ್ ಕಾರ್ಸ್ ತಗೊಳ್ಳೋತರ ಇರ್ಬೋದು. ಗೌರ್ಮೆಂಟ್ ನ ಪ್ರಕಾರ ಈ ಬದಲಾವಣೆಯಿಂದ ದೇಶದ ರೆವೆನ್ಯೂ ಜಾಸ್ತಿ ಆಗುತ್ತೆ, ಹಾಗೇನೆ GST ಅಲ್ಲಿರೋ ಲೂಪ್ ಹೋಲ್ಸ್ ಕೂಡ ಮುಚ್ಚಾಕತ್ತೆ ಅಂತ ಹೇಳೋಣ. ಲಾಂಗ್ ಟರ್ಮ್ ಬೆನಿಫಿಟ್ ಗೋಸ್ಕರ ಹಿಡಿದಾರು ಚಿಕ್ಕ ಹೆಜ್ಜೆ ಅಂತ ಅವ್ರು ಹೇಳ್ತಾರೆ. ಸೊ ನಿಮ್ಗೆ ಅನ್ಸುತ್ತೆ, ಬೆಟರ್ ಎಕಾನಮಿಗೋಸ್ಕರ ಪಾಪ್ಕಾರ್ನ್ ಮೇಲೆ GST ಕೊಡೋ ಚಿಕ್ಕ ಮೊತ್ತ ಓಕೆನಾ? ಇಲ್ಲ ಈ ಬದಲಾವಣೆಯಿಂದ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತಾ? ಹಾಗೆ ಯೂಸ್ಡ್ ಕಾರ್ಸ್ ಟ್ಯಾಕ್ಸ್ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಯಾರ್ಯಾರು ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.